ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಮಗನೇ ತಂದೆ ತಾಯಿ ಮತ್ತು ತಂಗಿಯನ್ನು ಕೊಂದು ಹಾಕಿದ್ನಲ್ಲ, ಆ ಪ್ರಕರಣಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಕೊಲೆಗೆ ಕಾರಣ ಯಾರು ಮತ್ತೆ ಯಾರು ಕುಮ್ಮಕ್ಕು ಕೊಟ್ಟಿದ್ದು, ಇದಕ್ಕೆ ಸಂಬಂಧಪಟ್ಟ ಒಂದು ಸ್ಟೋರಿ ಇದೆ, ನೋಡೋಣ ಬನ್ನಿ. ಕೊಟ್ಟೂರು ತ್ರಿವಳಿ ಕೊಲೆ ಪ್ರಕರಣದ ಹಿಂದೆ ಆಸ್ತಿ ಕಲಹ. 50 ಲಕ್ಷ ಎಫ್ಡಿ ಹಣಕ್ಕಾಗಿ ಕುಟುಂಬವನ್ನೇ ಕೊಂದ ತಂದೆ ತಾಯಿ ತಂಗಿ ಹತ್ಯೆಗೈದ ಸೈಕೋಗೆ ಮಾವನ ಸಾಥ್. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ನಡೆದ ತ್ರಿವಳಿ ಕೊಲೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ದೃಶ್ಯಂ ಸಿನಿಮಾ ಶೈಲಿಯಲ್ಲಿ ತಂದೆ ತಾಯಿ ಹಾಗೂ ತಂಗಿಯನ್ನ ಕೊಲೆ ಮಾಡಿದ್ದ ಕೀಚಕ ಮಗ ಅಸಲಿ ಕತೆ ಬಿಚ್ಚಿಟ್ಟಿದ್ದಾನೆ. ಆರೋಪಿಗೆ ಕೊಲೆಯ ಸಂಚು ಮಾಡಿಕೊಟ್ಟಿದ್ದೇ ಆತನ ಮಾವ ಅನ್ನೋದು ಗೊತ್ತಾಗಿದೆ. ಅಷ್ಟಕ್ಕೂ ಹತ್ಯೆಗೆ ಕಾರಣ ಹಣ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಹೌದು, ಮಗನಿಂದಲೇ ತಂದೆ ಭೀಮರಾಜ್, ತಾಯಿ ವಿಜಯಲಕ್ಷ್ಮಿ ಹಾಗೂ ತಂಗಿ ಅಮೃತ ಕೊಲೆಯಾಗಿದ್ರು. ಕೊಲೆ ಆರೋಪಿ ಅಕ್ಷಯ್ ಮಾಡಿದ್ದ ಪ್ಲಾನ್ ಮತ್ತು ಹತ್ಯೆಗೆ ಕಾರಣ ಕೇಳಿ ಸ್ವತಃ ಪೊಲೀಸರೇ ಶಾಕ್ ಆಗಿದ್ರು. ಕೆಲ ದಿನಗಳ ಹಿಂದೆ ಅಕ್ಷಯ್ ಕುಟುಂಬ ಹರಪನಹಳ್ಳಿಯ ಆಸ್ತಿ ಮಾರಾಟ ಮಾಡಿತ್ತು. ಆಸ್ತಿ ಮಾರಾಟದಲ್ಲಿ 1,20,00,000 ಹಣ ಬಂದಿತ್ತು. ಈ ಹಣದಲ್ಲಿ ಅಕ್ಷಯ್ ತಂದೆ ಭೀಮರಾಜ್ ಮಗಳ ಹೆಸರಲ್ಲಿ 50 ಲಕ್ಷ ಎಫ್ಡಿ ಮಾಡಿದ್ರು. ಉಳಿದ ಹಣವನ್ನ ತಾನೇ ಇಟ್ಕೊಂಡಿದ್ರು. ವಿಪರೀತ ಚಟಕ್ಕೆ ದಾಸನಾಗಿದ್ದ ಆರೋಪಿ ಅಕ್ಷಯ್ಗೆ ಹಣದ ಅವಶ್ಯಕತೆ ಇತ್ತು. ಆದ್ರೆ ತಂದೆ ತನಗೆ ಹಣ ಕೊಟ್ಟಿಲ್ಲ ಅಂತ ಕೋಪವೂ ಇತ್ತು. ಇದೇ ವಿಚಾರಕ್ಕೆ ಕುಟುಂಬದ ಮೇಲೆ ಅಕ್ಷಯ್ ಜಿದ್ದು ಸಾಧಿಸಿದ್ದ. ಪ್ಲಾನ್ ಅಂತೆ ತಂದೆ ತಾಯಿ ಮತ್ತು ಸಹೋದರಿಯನ್ನ ಅಕ್ಷಯ್ ಕೊಲೆ ಮಾಡಿದ್ದ. ಬಳಿಕ ಶವಗಳನ್ನ ಹೊರಗೆ ಸಾಗಿಸಲು ಸಾಧ್ಯವಾಗದೆ ತನ್ನದೇ ಮಾವ ವಸಂತನನ್ನ ಸಂಪರ್ಕ ಮಾಡಿದ್ದ. ಈ ವೇಳೆ ಮಾವ ವಸಂತ್ ಮನೆಯಲ್ಲಿ ಗುಂಡಿ ತೆಗೆದು ಹೂತು ಬಿಡುವಂತೆ ಸಲಹೆ ಕೊಟ್ಟಿದ್ದ. ಮಾವನ ಸೂಚನೆ ಮೇರೆಗೆ ಟೈಲ್ಸ್ ಕಟ್ ಮಾಡುವ ಯಂತ್ರ ಖರೀದಿ ಮಾಡಿದ್ದ ಅಕ್ಷಯ್ 50-50 ಅಳತೆ ಟೈಲ್ಸ್ ಕಟ್ ಮಾಡ್ತಿದ್ದ. ಆದ್ರೆ ಸಿಮೆಂಟ್ ಕಟ್ ಮಾಡಲಾಗದೆ ಅಂದಿನ ರಾತ್ರಿ ಪರದಾಡಿದ್ದ. ಮತ್ತೆ ಮರುದಿನ ಡ್ರಿಲ್ಲಿಂಗ್ ಮಿಷಿನ್ ತಂದು ಕಾಂಕ್ರೀಟ್ ಹೊಡೆದಿದ್ದ. ಹಾರೆ ಪಿಕಾಸಿ ಮೂಲಕ ಆಳವಾಗಿ ಮನೆಯಲ್ಲಿಯೇ ಗುಂಡಿ ತೆಗೆದಿದ್ದ. ಮೊದಲು ತಂಗಿ ಮೃತದೇಹ, ನಂತರ ತಾಯಿ ಮೃತದೇಹ, ಬಳಿಕ ತಂದೆ ಮೃತದೇಹವನ್ನ ಗುಂಡಿಯಲ್ಲಿ ಹಾಕಿ ಮುಚ್ಚಿದ್ದ. 3 ಮೃತದೇಹಗಳನ್ನ ಮಣ್ಣಿನಲ್ಲಿ ಹೂತು ಇಡೀ ದಿನ ರಾತ್ರಿ ಮನೆಯಲ್ಲಿಯೇ ಮಲಗಿದ್ದ. 29ನೇ ತಾರೀಕು ಬಸ್ ಹತ್ತಿ ಬೆಂಗಳೂರಿಗೆ ಬಂದಿದ್ದ. ತಿಲಕ್ ನಗರ ಪೊಲೀಸ್ ಠಾಣೆಗೆ ಬಂದು ತಂದೆ ತಾಯಿ ಕಾಣ್ತಿಲ್ಲ ಅಂತ ದೂರು ಕೊಟ್ಟಿದ್ದ. ಆದ್ರೆ ಅಕ್ಷಯ್ನ ನಡವಳಿಕೆ, ಆತನ ಹಾವಭಾವ ಪೊಲೀಸರಲ್ಲಿ ಅನುಮಾನ ಮೂಡಿಸಿತ್ತು. ಬೇರೆ ಬೇರೆ ಆಯಾಮದಲ್ಲಿ ವಿಚಾರಿಸಿದ್ದ ಪೊಲೀಸರ ಮುಂದೆ ಅಸಲಿ ಸತ್ಯ ಬಯಲಾಗಿತ್ತು. ತನ್ನ ಕುಟುಂಬವನ್ನ ತಾನೇ ಮುಗಿಸಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದ. ಸದ್ಯ ಆರೋಪಿ ಅಕ್ಷಯ್ ಮತ್ತು ಆತನ ಮಾವನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಹತ್ಯೆಯಾದ ಸ್ಥಳದ ಪಂಚನಾಮೆ ಕೂಡ ನಡೆಸಿದ್ದಾರೆ. ಅಮರೇಶ್ ಎಲ್ಕೆ ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.